ಪೂಜಾರಿಯನ್ನು ಚಾಕುವಿನಿಂದ ಇರಿದು ಕೊಲೆ. 1 ವರ್ಷದ ಹಿಂದೆ ಪೂಜಾರಿ ಮೇಲೆ ಅಟ್ಯಾಕ್. ಪೂಜಾರಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ನ, ಕೊಲೆ ನಡೆದಿದ್ಯಾಕೆ? ಓಡಿ ಬಂದು 2 ಮಹಿಳೆಯರನ್ನು ರಕ್ಷಣೆ ಮಾಡಿದ ಗ್ರಾಮಸ್ಥರು. ಜಮೀನಿಗೆ ಹೋಗಿದ್ದ ಮಹಿಳೆಯರ ಮೇಲೆ ಮಣ್ಣು ಸುರಿದು ದುಷ್ಕೃತ್ಯ. ಇಂತಹ ಹೃದಯವಿದ್ರಾವಕ ಘಟನೆಗೆ ಎಲ್ಲೆಡೆಯಿಂದ ಭಾರೀ ವಿರೋಧ. ಮನೆಯೂಟಕ್ಕಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ದರ್ಶನ್. ಅದೊಂದು ವಿಚಾರದಿಂದ ಎಡವಟ್ಟು ಮಾಡಿಕೊಂಡ ದಾಸ. ಇಂದು ನಿರ್ಧಾರವಾಗಲಿದೆ ದರ್ಶನ್ಗೆ ಮನೆಯೂಟನ ಜೈಲೂಟನ. ಪ್ರವಾಸಕ್ಕೆಂದು ಜೋಗ ಜಲಪಾತ ನೋಡಲು ಆಗಮಿಸಿದ ಯುವಕನಿಗಾಗಿ ಶೋಧ ಕಾರ್ಯ ನಡೆಸುತ್ತಿರೋ ಕಾರ್ಗಲ್ ಪೊಲೀಸರು. ಜಲಪಾತದ ಬಳಿ ಯುವಕ ಕಣ್ಮರೆಯಾಗಿ ಎಷ್ಟು ದಿನಗಳು ಆಗಿವೆ? ಕುತೂಹಲ ಮೂಡಿಸಿದ ತರುಣ್ ಸುಧೀರ್ ಪೋಸ್ಟರ್. ಬಾಳ ಸಂಗತಿ ಯಾರೆಂಬ ಪ್ರಶ್ನೆಗೆ ಇಂದು ಉತ್ತರ. ಮದುವೆ ದಿನಾಂಕ ಇಂದು ಅಧಿಕೃತವಾಗಿ ಘೋಷಣೆಯಾಗೋ ಸಾಧ್ಯತೆ. ಕಳೆದ 3 ದಿನಗಳ ಹಿಂದೆ ಯುವಕ ನಾಪತ್ತೆ. ದನಗಳ ಮೈ ತೊಳೆಯಲು ನದಿಗೆ ಇಳಿದಿದ್ದ ಯುವಕ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿ ಸಾವನ್ನಪ್ಪಿದವನ ಮೃತದೇಹ ಪತ್ತೆ. ನೇಕಾರನ ಮನೆ ಕುಸಿತ, ಬೀದಿಗೆ ಬಂದ ಕುಟುಂಬ. ಭರ್ತಿಯಾಗುವ ಹಂತ ತಲುಪಿರುವ ಜಲಾಶಯಗಳು. ಇಂದು ಮತ್ತು ನಾಳೆ ರಜೆ ಘೋಷಣೆ ಮಾಡಿ ಡಿಸಿ ಆದೇಶ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆದ ಸಭೆ. ಅಧಿವೇಶನದಲ್ಲಿ 6 ಹೊಸ ಮಸೂದೆಗಳ ಮಂಡನೆಗೆ ತಯಾರಿ. ಕನ್ವರ್ ಯಾತ್ರೆ, ನೀಟ್ ಪೇಪರ್ ಲಿಂಕ್ ಗದ್ದಲಕ್ಕೆ ವಿಪಕ್ಷ ಸಜ್ಜು. ಕನ್ನಡಿಗರ ಮೀಸಲಾತಿ ವಿಚಾರಕ್ಕೆ ನಾಲಿಗೆ ಹರಿಬಿಟ್ಟ ಫೋನ್ಪೇ ಸಿಇಒ. ಕೊನೆಗೂ ಕನ್ನಡಿಗರ ಮುಂದೆ ಮಂಡಿಯೂರಿದ ಸಮೀರ್ ನಿಗಮ್. ಫೋನ್ಪೇ ಬೈಕಾಟ್ ಬೆನ್ನಲ್ಲೇ ಹೆದರಿ ಸಮೀರ್ ನಿಗಮ್ ಕ್ಷಮೆ ಕೇಳಿದ್ಯಾಕೆ? ಚಂದನ್ ಶೆಟ್ಟಿ ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಫುಲ್ ಆಕ್ಟಿವ್. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಲೇ ಇರುತ್ತದೆ ನಿವೇದಿತಾ ವಿಡಿಯೋಸ್. ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ